Welcome back to VTU Prep Point. In today's video, ನಾವು ಸಮ್ ಆಫ್ ಡಿಜಿಟ್ಸ್ ಆಫ್ ಅ ನಂಬರ್ ಇದು ಟಾಪ್ 100 ಕೋಡ್ಸಲ್ಲಿ 10th ಪ್ರೋಗ್ರಾಮ್ನ ನೋಡೋಣ. ಸಮ್ ಆಫ್ ಡಿಜಿಟ್ಸ್ ಆಫ್ ಅ ನಂಬರ್ನ ನಾವೀಗ ಯಾವ ಥರ ಅಂತಂದರೆ N1ನಲ್ಲಿ ಇಂಟ್ ಆಫ್ ಇನ್ಪುಟ್ ಎಂಟರ್ ನಂಬರ್, ನಾವು ಯೂಸರಿಂದ ಒಂದು ನಂಬರ್ನ ಎಂಟರ್ ಮಾಡೋದಕ್ಕೆ ಹೇಳ್ತಾ ಇದ್ದೀವಲ್ವಾ, ಅದಕ್ಕೆ ಯೂಸರಿಂದ ಏನು ಅವರು ಇನ್ಪುಟ್ನ ಕೊಡ್ತಾರಲ್ವ ಅದನ್ನು ಸ್ಟೋರ್ ಮಾಡೋದು N1ನಲ್ಲಿ ಸ್ಟೋರ್ ಮಾಡ್ತೀವಿ. ಸಮ್ ನಮಗೆ ಇನಿಷಿಯಲ್ ಆಗಿ ಏನಾಗಿರುತ್ತೆ 0 ಆಗಿರುತ್ತೆ. ಒಂದು ಲೂಪನ್ನು ತೊಗೊಬೇಕು. ಫಾರ್ ಐ ಇನ್ N1ನಲ್ಲಿ ಸಮ್ ಅಲ್ಲಿ ನಾವು ಟೋಟಲ್ ಏನು ಸಮ್ಮನ್ನ ಕೌಂಟ್ ಮಾಡ್ತೀವೋ ಅದನ್ನು ಸಮ್ಮಲ್ಲಿ ಸ್ಟೋರ್ ಮಾಡಬೇಕು. ಸಮ್ ಈಸ್ ಈಕ್ವಲ್ ಟು ಇನಿಷಿಯಲ್ ಸಮ್ ಏನಾಗಿರುತ್ತೆ 0. ಈಗ ನಂಬರ್ಸಲ್ಲಿ ನಾವು 1 2 3 4 5 ಆ ಥರ ನಂಬರ್ನ ಕೊಟ್ಟಿದ್ದಾರೆ ಅಂತೇಳಿ ತಿಳ್ಕೊಳ್ಳೋಣ. ಫಸ್ಟ್ ಐ ಏನಾಗಿರುತ್ತೆ 1, 0 ಪ್ಲಸ್ 1 ಏನಾಯಿತು 1 ಇಲ್ಲಿ ಸ್ಟೋರ್ ಆಗಿರುತ್ತೆ. ನೆಕ್ಸ್ಟ್ ಸಮ್ಮಲ್ಲಿ ಏನು ಸ್ಟೋರ್ ಆಗಿದೆ 1 ಪ್ಲಸ್ ನೆಕ್ಸ್ಟ್ ನಂಬರ್ ಏನಾಗಿರುತ್ತೆ 2 ಏನಾಯಿತು 3 ಸ್ಟೋರ್ ಆಗಿರುತ್ತೆ ಸಮ್ಮಲ್ಲಿ. ನೆಕ್ಸ್ಟ್ ಸಮ್ಮಲ್ಲಿ ಏನು ಸ್ಟೋರ್ ಆಗಿರುತ್ತೆ 3 ಪ್ಲಸ್ 4 ಆ ಥರ ಏನು ಟೋಟಲ್ ಆಗಿ ಸಮ್ಮಲ್ಲಿ ಸ್ಟೋರ್ ಆಗ್ತಾ ಹೋಗಿರುತ್ತೆ. ಲಾಸ್ಟಿಗೆ ಸಮ್ ಏನಾಗುತ್ತೆ ಪ್ರಿಂಟ್ ಆಗುತ್ತೆ. ಇದು ಸಮ್ ಆಫ್ ಡಿಜಿಟ್ಸ್ ಆಫ್ ಅ ನಂಬರ್. ನೆಕ್ಸ್ಟ್ 11th ಕ್ವಶನ್ ಏನು ಅಂದರೆ 11th ಏನಾಗಿರುತ್ತೆ ಪ್ರೋಗ್ರಾಮ್ ಅಂತಂದರೆ, ಈಗ ಒಂದು ನಂಬರ್ನ ರಿವರ್ಸ್ ಮಾಡಬೇಕು ಅಂತಂದರೆ ನಾವಿಲ್ಲಿ ಯಾವುದನ್ನು ಯೂಸ್ ಮಾಡಿದ್ದೀವಿ, ಸ್ಲೈಸಿಂಗನ್ನ ಯೂಸ್ ಮಾಡಿದ್ದೀವಿ. ಬೈ ಯೂಸಿಂಗ್ ಸ್ಲೈಸಿಂಗ್ನ ಯೂಸ್ ಮಾಡಿದ್ದೀವಿ. ಯಾವ ರೀತಿ, ಈಗ ಒಂದು ನಂಬರ್ ನನಗೆ 1 2 3 4 ಅಂತ ಇದೆ. ಅದು ಟೋಟಲ್ ಆಗಿ ನನಗೆ ಪ್ರಿಂಟ್ ಯಾವ ರೀತಿ ಪ್ರಿಂಟ್ ಮಾಡು, ಸ್ಟ್ರಿಂಗ್ ಈ ನಂಬರ್ ಏನಿದೆ 1 2 3 4 ಅನ್ನೋದು ಸ್ಟಾರ್ಟಿಂಗ್ ನನಗೇನು ಬೇಡ, ಸ್ಟಾರ್ಟಿಂಗು ಮತ್ತು ಎಂಡು ಮತ್ತು ಸ್ಟೆಪ್ ಅಂತ ಕರಿತಾ ಹೋಗ್ತೀವಲ್ವ. ಸ್ಟಾರ್ಟಿಂಗ್ ನಾನು ಏನು ತೊಗೊಂಡಿದ್ದಿಲ್ಲ, -1ಇಂದ ಸ್ಟ್ರಿಂಗ್ ಏನಿದೆ 1 2 3 4 ಅಂತ ಓಲ್ಡ್ ಸ್ಟ್ರಿಂಗ್ ಇದೆ ಆಯಿತಾ. ಇದೇನಾಯಿತು 0 1 2 3 ಅಂತೇಳಿ ತೊಗೊಳ್ತಾ ಹೋಗ್ತೀನಿ. ಸ್ಟಾರ್ಟಿಂಗಿಂದ ನನಗೆ -1 -2 ಅಂತಂದರೆ ಹಿಂದಿಂದ ಬರ್ತಾ ಹೋಗುತ್ತಲ್ವ. ಆವಾಗ ಏನಾಯಿತು -1 ಅಂತಂದರೆ 4 4 3 2 1 ಅಂತೇಳಿ ಹಿಂದಿಂದ ಬರ್ತಾ ಹೋಗಿರುತ್ತೆ. ಅದಕ್ಕೆ ಟೋಟಲ್ ಸ್ಟ್ರಿಂಗಿನ ಲೆಂತ್. ಇದು ರಿವರ್ಸ್ ಆಫ್ ನಂಬರ್. ನೆಕ್ಸ್ಟ್ ನಾವು ಪ್ಯಾಲೆಂಡ್ರೋಮ್ ನಂಬರ್ ಅಂತ ಹೇಳಿದ್ರೇನು, ಸ್ಟಾರ್ಟಿಂಗಿಂದ ಈಗ ಪ್ಯಾಲೆಂಡ್ರೋಮ್ ನಂಬರ್ ಅಂತ ಹೇಳಿದ್ರೆ ಹಿಂದೆಯಿಂದ ಮತ್ತು ಮುಂದೆಯಿಂದ ಎರಡೂ ಕಡೆಯಿಂದ ರೀಡ್ ಮಾಡಿದ್ರೂ ಕೂಡ ಸೇಮ್ ನಂಬರ್ ಬರಬೇಕು. ಈಗ ನಾನು ಒಂದು ನಂಬರ್ನ ತೊಗೊಂಡಿದ್ದೀನಿ 1 2 3 4 ಅಂತ ಹೇಳಿ, ಇದನ್ನು ರಿವರ್ಸ್ ಮಾಡಬೇಕು. ಸೇಮ್ ನಾನು ಯಾವ ರೀತಿ ರಿವರ್ಸ್ ಆಫ್ ಅ ನಂಬರಲ್ಲಿ ಟೋಟಲ್ ಡೈರೆಕ್ಟಾಗಿ ಪ್ರಿಂಟ್ ಮಾಡಿದ್ದೆ, ನಾನು ಇಲ್ಲಿ ಒಂದು ವೇರಿಯೇಬಲ್ನ ತೊಗೊಳ್ತಾ ಹೋಗ್ತಿದ್ದೀನಿ. ಏನಂತ, ರಿವರ್ಸ್ ಅನ್ನೋ ಒಂದು ವೇರಿಯೇಬಲ್ನ ತೊಗೊಳ್ತಿದ್ದೀನಿ. ಆ ರಿವರ್ಸ್ ಅನ್ನೋ ವೇರಿಯೇಬಲಲ್ಲಿ ಸೇಮ್ ಇಲ್ಲಿ ಮೇಲ್ಗಡೆ ಯಾವ ರೀತಿ ರಿವರ್ಸ್ ಆಫ್ ಅ ನಂಬರ್ನ ತೊಗೊಂಡಿದ್ವಿ ಅದೇ ಥರ ತೊಗೊಳ್ತೀವಿ. ಆಮೇಲೆ ಇಫ್ ಆ ನಂಬರ್ ಏನಾದರೂ ಆ ನಂಬರು ಮತ್ತು ರಿವರ್ಸಲ್ಲಿರುವಂಥ ನಂಬರ್ ಎರಡೂ ಸೇಮ್ ಆಗಿತ್ತು ಅಂತಂದರೆ ಪ್ಯಾಲೆಂಡ್ರೋಮ್. ಯಾವ ರೀತಿ, ಈಗ ರಿವರ್ಸ್ ಮಾಡಿದಾಗ 4 3 2 1 ಬಂತು. ಆವಾಗ ರಿವರ್ಸು ಮತ್ತು ನಂಬರ್ ಎರಡೂ ಕೂಡ ಸೇಮ್ ಆಯಿತಾ, ಇಲ್ಲ. ಆವಾಗ ಏನಾಯಿತು, ಇಟ್ ಈಸ್ ನಾಟ್ ಅ ಪ್ಯಾಲೆಂಡ್ರೋಮ್ ಅಂತೇಳಿ ಪ್ರಿಂಟ್ ಆಗುತ್ತೆ. ಈಗ ನಾನು 1 1 1 1 ಅಂತೇಳಿ ಒಂದು ನಂಬರ್ಗೆ ಇಟ್ಕೊಂಡಿದ್ದೀನಿ ಅಂತೇಳಿ ತೊಗೊಂಡ್ರೆ, ರಿವರ್ಸ್ ಮಾಡಿದಾಗೂ ಕೂಡ ಏನು ಬಂತು 1 1 1 1. ಆವಾಗೇನಾಯಿತು, ಆ ಗಿವನ್ ನಂಬರ್ ಏನಾಯಿತು ವಿಚ್ ಇಸ್ ಆ್ಯನ್ ಪ್ಯಾಲೆಂಡ್ರೋಮ್ ಆಗಿ ಆಯಿತು. ಈ ಈ ವಿಡಿಯೋದಲ್ಲಿ ನಾವು ಯಾವ್ಯಾವ ಪ್ರೋಗ್ರಾಮ್ನ ನೋಡಿದ್ವಿ ಅಂತ ಹೇಳಿದ್ರೆ, ಒಂದು ಸಮ್ ಮಾಡೋದು, ಒಂದು ಗಿವನ್ ಒಂದು ನಂಬರ್ನ ರಿವರ್ಸ್ ಮಾಡೋದು, ಮತ್ತು ಪ್ಯಾಲೆಂಡ್ರೋಮ ಇಲ್ಲ ಅಂತೇಳಿ ಚೆಕ್ ಮಾಡೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆರ್ಮ್ಸ್ಟ್ರಾಂಗ್ನ ನೋಡೋಣ. ಆಮೇಲೆ ಆರ್ಮ್ಸ್ಟ್ರಾಂಗ್ ಇನ್ ಅ ಗಿವನ್ ರೇಂಜಲ್ಲಿ ಯಾವ ರೀತಿ, ಫಿಬೊನಸಿ ಮತ್ತು ಫ್ಯಾಕ್ಟೋರಿಯಲ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ.